ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಸಂಡೇ ಮಾರ್ನಿಂಗ್ 9 ಆಯಿತು, 9:45 ಟೈಮ್. ಎಲ್ಲಿಗೆ ಹೊರಟಿದ್ದೀವಿ ರೀ ಇಬ್ಬರು? ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ, ಸುವರ್ಣಭೂಮಿ ಏರ್ಪೋರ್ಟ್. ಇವ್ರು ಇಂಡಿಯಾಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಕಳಿಸೋಣ ಅಂತ. ಇಲ್ಲ, ಸುಳ್ಳು. ಆ್ಯಕ್ಚುಲಿ ಇವತ್ತು ನನ್ನ ಮಮ್ಮಿ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಸೊ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ ರೀ? ಯಾರ್ರೀ ಬರ್ತಾ ಇರೋದು? ಇವ್ರ ಅಮ್ಮ ಬರ್ತಾ ಇದ್ದಾರೆ. ನಿಮ್ಗೇನಾಗಬೇಕು? ನಮಗೆ ಎರಡು ಆಗಬೇಕು. ಹೇಳಿ. ಒಂದು ಅತ್ತೆ ಆಗಬೇಕು, ಅತ್ತೆ ಹೆಣ್ಕೊಟ್ಟು ಅತ್ತೆ. ಇನ್ನೊಂದು ಅಕ್ಕ ಆಗಬೇಕು. ಬನ್ನಿ ಎಲ್ಲರೂ ಹೋಗೋಣ, ಎಲ್ಲರೂ ರಿಸೀವ್ ಮಾಡ್ಕೊಳ್ಳೋಣ. ಹೋಗಿ ಪಿಕಪ್ಪಿಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಸುವರ್ಣಭೂಮಿ ಏರ್ಪೋರ್ಟ್ ತೋರಿಸ್ತೀವಿ ಬಂದು. ಅದು ಏನು ಇಡೀ ವರ್ಲ್ಡಲ್ಲಿ ಲೈಕ್ ಏನು ಸಂಸ್ಕೃತ ನೇಮ್ ಆ್ಯಕ್ಚುಲಿ ಸುವರ್ಣಭೂಮಿ ಅನ್ನೋದು ಥೈಲ್ಯಾಂಡಲ್ಲಿ ಅದು ಇದು ಮಾಡಿದ್ದಾರೆ. ಇನ್ನು ಬೇರೆ ಕಡೆ ಎಲ್ಲ ಲೈಕ್ ಆ ದೇಶದ ಯಾರು ಇವ್ರದ ನೇಮ್ ಇಟ್ಟಿರ್ತಾರೆ, ಬಟ್ ಇಲ್ಲಿ ಸುವರ್ಣಭೂಮಿ ಸಂಸ್ಕೃತ ವರ್ಲ್ಡ್. ಬಂದು ಹೇಗಿರುತ್ತೆ ಎಲ್ಲ ನನ್ನ ಟರ್ಮಿನಲ್ 2 ಗಿಂತಲೂ ಓಕೆ, ಇಲ್ಲಿ ಚೆನ್ನಾಗಿರುತ್ತೆ. ಓಕೆ ಇಲ್ಲ, ಇವಾಗ ಸೂಪರ್ ಮಸ್ತಾಗಿ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2. ಇವಾಗ ಲೆಟ್ಸ್ ಗೋ ಅಲ್ಲ, ಯಾಕೆ ಸುಮ್ಮನೆ ಟೈಮ್ ಆಲ್ರೆಡಿ ಆಯಿತು. 11:20ಗೆ ಲ್ಯಾಂಡಿಂಗ್. ನಾವಿಲ್ಲಿಂದ ಹೋಗೋಕ್ಕೆ 120 ಕಿಲೋಮೀಟರ್ಸ್. ಲೆಟ್ಸ್ ಗೋ ಅಲ್ಲ. ಹಾಗೆಯೇ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏರ್ಪೋರ್ಟಲ್ಲಿ ಸಿಗ್ತೀನಿ ಮತ್ತೆ. ಬಾಕ್ಸ್ ಕೂಡ ರೆಡಿ, ಪಲಾವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ರೆಡಿ, ಹೊರಡೋದೇ ಬಾಕಿ. ಹಲೋ ಗಾಯ್ಸ್, ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ಇಂಟ್ರೋ ನೋಡ್ಕೊಂಡು ಬಂದಿರ್ತೀರ ಆಲ್ರೆಡಿ. ನನ್ನ ಅಮ್ಮ ನನ್ನ ನೋಡೋಕ್ಕೆ ಅಂತ ಥೈಲ್ಯಾಂಡಿಗೆ ಬಂದಿದ್ದರು. ಅದು ಅವರು ಬಂದ ಮೇಲೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಡೇಸ್ ತುಂಬ ಮೆಮೊರಬಲ್ ಆಗಿತ್ತು. 15 ಡೇಸ್, ಮೋರ್ ದ್ಯಾನ್ 20 ಡೇಸ್ ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಎಲ್ಲೂ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನನಗೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನಿಸಿಲ್ಲ. ಎಲ್ಲೆಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇವತ್ತಿನ ವಿಡಿಯೋಗೆ ವೆಲ್ಕಮ್. ಇವತ್ತಿನ ವಿಡಿಯೋ ಬಂದು ಅವರನ್ನು ನಾವು ಪಿಕಪ್ ಮಾಡೋಕ್ಕೆ ಹೋಗಿದ್ವಿ ಏರ್ಪೋರ್ಟಿಗೆ, ನಾನು ಮತ್ತು ನನ್ನ ಹಸ್ಬೆಂಡ್. ಅವರನ್ನು ಹೇಗೆ ನಾವು ರಿಸೀವ್ ಮಾಡ್ಕೊಂಡ್ವಿ, ಅಲ್ಲೂ ಕೂಡ ಜಾಸ್ತಿ ನಾನು ಕ್ಲಿಪ್ಪಿಂಗ್ ತೊಗೊಂಡಲೇ ಇಲ್ಲ. ಅಮ್ಮನ ನೋಡಿದ ತಕ್ಷಣ ನನಗೆ ಅದೇನಾಯಿತು ನನಗೆ ಗೊತ್ತೇ ಇಲ್ಲ. ನಾನು ಎಲ್ಲೂ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಂಡಿಲ್ಲ. ಎಲ್ಲೆಲ್ಲಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಮಾತ್ರ ಅಟ್ಯಾಚ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ವೀಡಿಯೋಸ್ ಹಾಕೇ ಇಲ್ಲ, ತುಂಬ ದಿನ ಆಯಿತು. ನನಗೂ ಕೂಡ ಹುಷಾರಿಲ್ಲ. ಸೊ ಹಾಗಾಗಿ ತುಂಬಾ ಚೇಂಜಸ್, ತುಂಬಾ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಹಾಗೆ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಚಾನಲಲ್ಲಿ ನೀವೆಲ್ಲರೂ ತುಂಬ ಸತಿ ನೋಡಿದ್ದೀರಾ ಏರ್ಪೋರ್ಟ್. ನಾವು ಯಾವಾಗಲೂ ನಾರ್ಮಲಿ ನಾವು ಯೂಸ್ ಮಾಡೋದು ಸುವರ್ಣಭೂಮಿ. ನಾನಿರೋ ಥೈಲ್ಯಾಂಡಲ್ಲಿ 2 ಏರ್ಪೋರ್ಟ್ ಇದೆ. ಒಂದು ಸುವರ್ಣಭೂಮಿ, ಅದು ಬ್ಯಾಂಕಾಕ್ ಔಟ್ಸ್ಕರ್ಟ್ಸಲ್ಲಿದೆ. ಇನ್ನೊಂದು ಡಾನ್ ಮೋಗ್, ಅದು ಬ್ಯಾಂಕಾಕ್ ಒಳಗಡೆ, ಅಂದರೆ ಬ್ಯಾಂಕಾಕ್ ಸಿಟಿ ಒಳಗಡೆ ಇದೆ. ಸೊ ನಾವು ಯಾವಾಗಲೂ ಸುವರ್ಣಭೂಮಿನೇ ಯೂಸ್ ಮಾಡೋದು, ಯಾಕಂದರೆ ನಮ್ಮ ಮನೆಗೆ ನಿಯರ್. ಆ್ಯಂಡ್ ಇಲ್ಲಿ ಎಲ್ಲ ಥರ ಏರ್ಲೈನ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿಯೂ ಕೂಡ ಇರುತ್ತೆ. ಹಾಗಾಗಿ ನಾವು ಈ ಏರ್ಪೋರ್ಟ್ನ ನಾವು ಯೂಸ್ ಮಾಡ್ತೀವಿ. ಏರ್ಲೈನ್ಸ್ ಬಂದು ನಾವು ಯಾವಾಗಲೂ ಯೂಸ್ ಮಾಡೋದು ಇಂಡಿಗೋ. ಅದರಲ್ಲೇ ನಾವು ಯಾವಾಗಲೂ ಟ್ರಾವೆಲ್ ಮಾಡೋದು. ಈ ಸತಿ ಮಮ್ಮಿಗೂ ಕೂಡ ಅದೇ ಟಿಕೆಟ್ ಬುಕ್ ಮಾಡಿಸಿದ್ವಿ. ಅವ್ರಿಗೂ ಹಾಲಿಡೇಸ್ ಇತ್ತು, ನನಗೂ ಆ ಟೈಮಲ್ಲಿ ಹುಷಾರಿರಲಿಲ್ಲ.
ಹಾಗಾಗಿ ಅವರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಐ ಹೋಪ್ ಅವ್ರಿಗೂ ಕೂಡ ಈ ಸ್ಟೇ ತುಂಬ ಇಷ್ಟ ಆಗಿದೆ ಅಂತ. ಅಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ನನಗೆ ಗೊತ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಬೆಳಗ್ಗೆ ಮನೆಯಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಅವರಿಗೆ ಬೆಳಗ್ಗೆನೇ ಬಂದಿರ್ತಾರೆ. ಬ್ಯಾಂಗ್ಳೂರಲ್ಲಿ ಮಾರ್ನಿಂಗ್ 5:50ಗೆ ಫ್ಲೈಟ್ ಇರುತ್ತೆ. ನಮಗೆ ಇಲ್ಲಿ 11:20ಗೆ ಲ್ಯಾಂಡ್ ಆಗುತ್ತೆ. ಆಫ್ಟರ್ನೂನ್ ಆಗಿರುತ್ತೆ. ಹೊಟ್ಟೆ ಹಸ್ದಿರುತ್ತೆ ಅಂತ ನಾನು ಮನೆಯಲ್ಲೇ ಟಿಫಿನ್ ಮಾಡಿಕೊಂಡು ಕ್ಯಾರಿ ಮಾಡಿದೆ ಏರ್ಪೋರ್ಟಿಗೆ. ಅವರು ಲ್ಯಾಂಡ್ ಆಗಿ ನಮ್ಮ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ 12 ಆಗಿತ್ತು ಟೈಮು. ಅವ್ರಿಗೆ ತುಂಬ ಹಸಿವಾಗಿರುತ್ತೆ. ಮತ್ತು ಏರ್ಪೋರ್ಟ್ ನಾವೇನು ಆರ್ಡರ್ ಮಾಡಿರಲಿಲ್ಲ, ನಾವು ಫುಡ್ಗೇನು ಇದು ಮಾಡಿರಲಿಲ್ಲ. ಹಾಗಾಗಿ ನಾನು ಮನೆಯಿಂದನೇ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ಅವರಿಗೆ. ಅವ್ರಿಗೂ ಅಲ್ಲೆಲ್ಲ ಚೆಕ್-ಇನ್, ಅವರೂ ಅಮ್ಮನೂ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು, ಅಂದರೆ ಔಟ್ ಆಫ್ ಕಂಟ್ರಿ ಒಬ್ಬರೇ ಅವರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಅವ್ರಿಗೆ ಈಸಿ ಆಗಲಿ ಅಂತ ಯಾವಾಗೂ ನನ್ನ ಕಾಲಲ್ಲೇ ಇದೆ. ನಾನು ಆ್ಯಕ್ಚುಲಿ ಅವತ್ತು ನೈಟ್ ಕೂಡ ನಾನು ಫುಲ್ ನಿದ್ದೆನೇ ಮಾಡಿಲ್ಲ. ಅಯ್ಯೋ ಹೆಂಗೆ ಬರ್ತಾರೋ, ಫಸ್ಟ್ ಟೈಮ್ ಬರ್ತಾಯಿದ್ದಾರೆ, ಏನಾದರೂ ಅವರಿಗೆ ಕಷ್ಟ ಆಗುತ್ತೇನೋ, ಇದೇ ಥಿಂಕಿಂಗಲ್ಲಿದ್ದೆ ನಾನು. ಏನಂತ ಗೊತ್ತಿಲ್ಲ, ಫುಲ್ ನಿದ್ದೆನೇ ಬಂದಿಲ್ಲ. ನೆಕ್ಸ್ಟ್ ಡೇ ಬೇಗ ಎದ್ದು ನಾನು ರೆಡಿಯಾಗಿ ಟಿಫಿನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅವರನ್ನು ಕರ್ಕೊಂಡು ಬರೋಕ್ಕೆ ನಾವು ಮನೆ ಬಿಟ್ಟಾಗ 9 ಆಗಿತ್ತು ಅಂತ ಅಂದ್ಕೊತೀನಿ. 9 o'clock ಆಗಿತ್ತು ಮಾರ್ನಿಂಗ್. ನಾವಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಅವ್ರದ್ದು ಆ್ಯಕ್ಚುಲಿ ಏನಾಯ್ತು ಅಂದರೆ, ನಾವು ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ವಿ. ಆವಾಗ ಇಂಡಿಗೋ ಫ್ಲೈಟ್, ನಾವು ಯಾವಾಗೂ ಏರ್ಪೋರ್ಟ್ ಹತ್ರ ಹೋಗುವಾಗ ಯಾವುದಾದ್ರೂ ಒಂದು ಫ್ಲೈಟ್ ನಾವು ನೋಡ್ತೀವಿ, ಅಥವಾ ಟೇಕ್ ಆಫ್ ಆಗ್ತಾ ಇರೋದಾಗಿರ್ಬೋದು ಅಥವಾ ಲ್ಯಾಂಡಿಂಗ್ ಆಗ್ತಾ ಇರೋದಾಗಿರ್ಬೋದು, ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಫ್ಲೈಟ್ ಆದರೂ ನಾನು ನೋಡ್ತೀನಿ. ಬಟ್ ಈ ಸತಿ ನನಗೆ ಖುಷಿ ಆಯಿತು, ಯಾಕಂದರೆ ನಾನು ಈ ಸತಿ ನೋಡಿದ್ದು ಲ್ಯಾಂಡ್ ಆಗಬೇಕಾದ್ರೆ ಅದು ಇಂಡಿಗೋ ಫ್ಲೈಟೇ ಲ್ಯಾಂಡ್ ಆಗ್ತಾಯಿತ್ತು. ಯಾಕಂದರೆ ತುಂಬ ಹತ್ರದಿಂದ ಕಾಣಿಸುತ್ತಲ್ವ, ಇಂಡಿಗೋ ಅಂತ ಕಾಣಿಸ್ತು. ಸೊ ನಂಗೆ ತುಂಬಾ ಖುಷಿ ಆಯಿತು, ಲ್ಯಾಂಡ್ ಆಯಿತು ಅಂತ. ನಾವು ಹೋಗೋಷ್ಟೊತ್ತಿಗೆ ಲ್ಯಾಂಡ್ ಆಗಿತ್ತು. ಅವರು ಅಲ್ಲೆಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಅವ್ರು ಬರೋದಕ್ಕೆ ನಮಗೆ ಅಲ್ಲಿಂದ ಒಂದು 20 minutes ಆಯಿತು. ಅದು ಅಲ್ಲಿಂದ ಬಂದು ನಾವು ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ, ನೀವು ನೋಡ್ಬೋದು. ಇಲ್ಲಿ ಹೇಗೆ ಅಂದರೆ, ಕೆಳಗಡೆ ಹೋದರೆ ಎಲ್ಲರನ್ನೂ ರಿಸೀವ್ ಮಾಡ್ಕೊಳ್ಬೋದು, ಮೇಲ್ಗಡೆ ಹೋದರೆ ನಾವು ಚೆಕ್-ಇನ್ಗೆ ಹೋಗ್ತೀವಿ. ಕೆಳಗಡೆ ನಾವು ಹೋದರೆ ಮತ್ತು ನಮ್ಮ ಜೊತೆ ಇವರ ಫ್ರೆಂಡ್ ಕೂಡ ಬಂದು, ನಾವು ರಿಸೀವಿಗಲ್ವ ನಾವು ಅದಕ್ಕೆ ಕೆಳಗಡೆ ಹೋಗಿದ್ರು. ಹಾಗಾಗಿ ಅವರು ಕೂಡ ನಾವು ಹಿಂದೆ ಮುಂದೆ ಬಂದ್ವಿ. ಹಂಗಂದರೆ ಅವ್ರದ್ದು ಕಾರ್ ಇತ್ತು, ರಿಸೀವ್ ಮಾಡ್ಕೊಳ್ಬೇಕಾಗಿತ್ತಲ್ವ ಅವ್ರದ್ದು. ನಾವು ಮುಂದೆ ಬಂದ್ವಿ, ಒಂದು 5 minutes ಬೇಗ ಬಂದ್ವಿ. ಅವರೊಂದು 5 minutes ನಿಧಾನಕ್ಕೆ ಬಂದರು. ಬಂದಾದಮೇಲೆ ವೆಯ್ಟ್ ಮಾಡ್ತಾ ಇದ್ವಿ, ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಅಮ್ಮ ಬಂದರು, ನೀವು ನೋಡ್ತೀರಾ ಮುಂದೆ ವಿಡಿಯೋದಲ್ಲಿ. ಹಾಗೆಯೇ ಏನಂದರೆ, ನನ್ನ ಚಾನಲ್ಗೆ ನಿಯರ್ಲಿ 10K ಫ್ಯಾಮಿಲಿ ಆಗಿದೆ. ನನಗೆ ತುಂಬಾ ಖುಷಿ, ಹೇಳೋಕ್ಕಾಗದೇ ಇರೋಷ್ಟು ಖುಷಿ. 10K ಆಯ್ತಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಬೇಗ ಅಂದರೆ 2 year ಆಯಿತು. ಆ್ಯಕ್ಚುಲಿ ಈ 10K ಬಂದು ಜನವರಿ, ನನಗೆ ತುಂಬ ನೆನಪಿದೆ, December 31st 500 ಏನೋ ಇತ್ತು ನನ್ನದು ಸಬ್ಸ್ಕ್ರೈಬರ್ಸ್, 500 ಏನೋ ಇದ್ದರು. ಈ ಜಾನ್ವರಿ ಅಂದರೆ ಈ ವರ್ಷದ ನ್ಯೂ ಇಯರ್ ನನಗೆ ತುಂಬ ಗುಡ್ ಥಿಂಗ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ತುಂಬ ಒಳ್ಳೆ ಚೇಂಜಸ್ ಆಗಿದೆ, ಎಷ್ಟೊಂದಿದೆ. ನಾನು ಅದೆಲ್ಲ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. 10K ಕಂಪ್ಲೀಟ್ ಆದಮೇಲೆ ನನಗೆ
ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ. ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ವೀಡಿಯೋಸ್ ಹೇಗಿದೆ ಅಂತ, ಹಾಗೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ನಾನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಆ ರೀತಿ ವೀಡಿಯೋಸ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೆಳಗಡೆ ರಿಸೀವ್ ಅಂದರೆ ಎಲ್ಲರೂ ಬಂದಿರೋರನ್ನ ರಿಸೀವ್ ಮಾಡೋಕ್ಕೆ ಇಲ್ಲೆಲ್ಲರೂ ಬಂದಿರ್ತಾರೆ. ಸೊ ಅಲ್ಲಿ ಬಂದು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವರನ್ನು ಹೇಗೆ ರಿಸೀವ್ ಮಾಡ್ಕೊಂಡ್ವಿ ಅಂತ ನೋಡ್ಕೊಂಡು ಬನ್ನಿ. ಬರಲ್ಲ ನೀನು ಬಾ. ಐ ಮಾಡ ನೋಡ ಅಜ್ಜಿ ತಾತ ಎಲ್ಲಿದ್ದಾರೆ ನೋಡ, ಅಲ್ಲಿ ನೋಡ. ಹೌದಾ, ಇಸ್ಕೊಡ್ತಾರೆ. ಎಲ್ಲಿ ಕೇಳಿದ್ರು? ಆಮೇಲೆ ಅವ್ರ ಹತ್ರ ಐತೆ ಅಂದ್ರೆ ಅವ್ರ ಭಾಷೆಗೆ ಮಾತಾಡ್ತಾರಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಅವಳೆಲ್ಲ ಚಿಕ್ಕ ಮಾಡ್ಕೊಟ್ಟಿರಲ್ಲ, ಅದು ಕೊಟ್ಟೆ. ಆಮೇಲೆ ಕೇಳಿದ್ರು ಯಾರು ಅಂತ. ಅಮ್ಮಂದ ಬ್ರದರ್ ಅಂದೆ. ಅಮ್ಮ ಅಲ್ಲೇ ಎತ್ಕ ಒಯ್ದೈತಿರಿ ಕಂದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ನಿಮ್ಮದೊಂದು ಪುಟ್ಟ ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ಅಮ್ಮ ನನಗೋಸ್ಕರ ಇಂಡಿಯಾದಿಂದ ಏನೇನು ತೊಗೊಂಡು ಬಂದಿದ್ರು ಅಂತ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ವೇಟ್ ಮಾಡ್ತಾಯಿರಿ. ವಿಡಿಯೋ ಸ್ವಲ್ಪ ಡಿಲೇ ಆಗುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಟೈಮ್ ಸಿಕ್ಕಿದಾಗ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆಯೇ ಒಂದು ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.